ಪ್ರಜೆಗಳನ್ನು ಹಿಂಸಿಸುವುದು ಕ್ರಮ ಇಲ್ಲ, ಲೂಟಿ ಮಾಡುವುದು ಅನ್ನೋ ಕ್ರಮ ಇಲ್ಲ, ಹೆಣ್ಣು ಮಕ್ಕಳನ್ನು ಅಪಹರಿಸಿಕೊಂಡು ಹೋಗುವುದು ಅನ್ನೋ ಕ್ರಮ ಇಲ್ಲ. ರಾಜ ಸರೆಂಡರ್ ಆದ ಅಂದಮೇಲೆ ಅವನನ್ನು ಬಂದಿಗೊಳಿಸುವುದು, ಅಥವಾ ಅವನು ನಿಮ್ಮ ಆಳ್ವಿಕೆಗೆ ಅಡಿಯಾಗಿಯೇ ನಾನು ನಡೆಯುತ್ತೇನೆ ಅಂತ ಮಾತು ಕೊಟ್ಟ ಅಂದರೆ ತಮ್ಮ ರೂಲ್ನ ಅಡಿಯಲ್ಲಿ, ನಾವು ಹೇಳಿದ ಹಾಗೆ ಕೇಳುವ ನಿಯಮದ ಅಡಿಯಲ್ಲಿ ಅವನನ್ನು ಅಧಿಕಾರಕ್ಕೆ ಬಿಡುವುದು. ಅತ್ಯಂತ ದುಷ್ಟ, ಅವನ ಬಗ್ಗೆ ಹಿಂದೆ ಟ್ರ್ಯಾಕ್ ರೆಕಾರ್ಡ್ ಚೆನ್ನಾಗಿಲ್ಲ ಅಂದರೆ ಮಾತ್ರ ಅವನನ್ನು ನಾಶ ಮಾಡ್ತಾರೆ, ಬಿಟ್ಟರೆ ಇಲ್ಲ ಅಂದರೆ ಯಾವತ್ತು ಕೊಲ್ಲುವುದು ಅನ್ನೋ ಕ್ರಮ ಇಲ್ಲ. ಈ ನಮ್ಮ ಕರುಣೆಯನ್ನು ಅಥವಾ ಒಬ್ಬ ಶತ್ರುವಾಗಿದ್ದರೂ ಕೂಡ ಜೀವಕ್ಕೆ ಬೆಲೆ ಇದೆ ಅನ್ನೋದನ್ನು ನಾವು ಮನಗಂಡು ಕೊಟ್ಟ ಕ್ಷಮೆಯೇ ಬಹುಶಃ ನಮ್ಮಲ್ಲಿ 1000 ವರ್ಷಗಳ ನಿರಂತರ ದಾಳಿ ಏನಾಯಿತು ಅಷ್ಟರಲ್ಲೂ ಕಲೀಲಿಲ್ಲ ನಾವು. ಅದು ದೊಡ್ಡ ಸಮಸ್ಯೆ. 17 ಸರ್ತಿ ಬಂದಾಗಲೂ ಸೋತವನನ್ನು ಕಳುಹಿಸಿಕೊಟ್ಟ ಮೇಲೆ ಮತ್ತೆ ಹಿಂದಿನಿಂದ ಬಂದು ಪೃಥ್ವಿರಾಜ ಚೌಹಾಣನನ್ನು ಕೊಂದ ಕಥೆ ನಮಗೆ ಯಾರಿಗೂ ಗೊತ್ತಿಲ್ಲ. ಅಷ್ಟು ಸರ್ತಿ ಅವನನ್ನು ಸೋಲಿಸಿ ಕಳುಹಿಸಿಕೊಟ್ಟಿದ್ದಾರೆ. ಇಲ್ಲ, ನಮ್ಮಲ್ಲಿ ಸೋತು ಶರಣಾಗಿದ್ದಾನೆ ಅಂತ ಹೇಳಿದ ಮೇಲೆ ಕೊಲ್ಲುವ ಕ್ರಮ ಇಲ್ಲ. ಇದು ಒಂದು ಕಡೆಯ ಕಥೆ ಅಲ್ಲ, ನಮಗೆ ಗೊತ್ತಿಲ್ಲದ 100 ಕಥೆಗಳಲ್ಲೂ ಇರುವುದು ಇದೆ. ಆದರೆ ನಮ್ಮಲ್ಲಿ ಜೋಡಿಸಿ ಹೇಳುವುದೇನು ಅಂದರೆ, ನಮ್ಮವರಲ್ಲೇ ಒಬ್ಬರು ಮೋಸ ಮಾಡಿದರು, ಆದ್ದರಿಂದಾಗಿ ಅವರು ಸುಲಭವಾಗಿ ನಮ್ಮವರನ್ನು ಕೊಂದರು. ಮಾಡಿರಬಹುದು, ನಾನು ಮೋಸನೇ ಮಾಡಿಲ್ಲ ಅಂತ ಹೇಳ್ತಿಲ್ಲ. ಆದರೆ ಮೋಸ ಒಂದು ಸಣ್ಣ ಕಾರಣದಿಂದ ಇಡೀ ದೇಶ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟವಾಗುವುದಕ್ಕೆ ಸಾಧ್ಯ ಇಲ್ಲ. ಇದು ಒಂದು. ಎರಡನೇದ್ದು, ನಾವು ಯಾವತ್ತೂ ಕೂಡ ಗೆದ್ದ 90 ಭಾಗ ಕಥೆಯನ್ನು ಹೇಳಲಿಲ್ಲ, ಸೋತ 10 ಭಾಗದ ಕಥೆಯನ್ನು ವಿಜೃಂಭಿಸಿ ಬಂದವರೆಲ್ಲ ದಾಳಿಕೋರರು, ನಮಗೆ ನಾಗರಿಕತೆಯನ್ನು ಕಲಿಸಿದ್ರು, ನಮ್ಮ ಮೇಲೆ ಅತ್ಯಂತ ಪ್ರೀತಿ ತೋರಿಸಿದ್ರು, ತುಂಬ ಒಳ್ಳೆಯ ರಾಜರಾಗಿದ್ದರು, ಒಳ್ಳೆಯ ಸಹಿಷ್ಣುಗಳಾಗಿದ್ದರು, ಹಾಗಾಗಿದ್ದರು ಹೀಗಾಗಿದ್ದರು ಅಂತ ಅಬದ್ಧ ಕಥೆಗಳನ್ನೇ ಸೃಷ್ಟಿಸಿ ಅವರ ಇಲ್ಲದ ಗುಣಗಳನ್ನೆಲ್ಲ ಏರಿಸಿ ಮಕ್ಕಳ ತಲೆಯಲ್ಲಿ ಒಂದು ಆದ ಇತಿಹಾಸದ ತಪ್ಪನ್ನೆಲ್ಲ ತಿದ್ದಿ ತೀಡಿ ಅವರ ಮೇಲೆ ಅವರು ಮಾಡಿದ ತಪ್ಪಿನಿಂದ ಇತಿಹಾಸದ ಏನು ಪಾಠ ಕಲಿಯಬೇಕಿತ್ತು ಆ ಪಾಠ ಕಲಿಯದಂತೆ ಅವರನ್ನೇ ನಂಬುವ, ಅಯ್ಯೋ ಎಲ್ಲರ ಜೊತೆಗೆ ನಾವು ಹೊಂದಾಣಿಕೆಯಿಂದ ಬದುಕಬೇಕು. ಹೌದು, ಅವರು ಹೊಂದಾಣಿಕೆಯಿಂದ ಬದುಕ್ತಾರೆ ಅಂತ ಅನ್ನೋ ವಿಶ್ವಾಸ ಇದ್ದಲ್ಲಿ ಮಾತ್ರ ಹೊಂದಾಣಿಕೆ ಮಾಡಿಕೊಳ್ಬೇಕು ಹೊರತು, ಹೊಂದಾಣಿಕೆ ಮಾಡಿ ಚೂರಿ ಇಕ್ಕೋರನ್ನು ನಾವು ಹೊಂದಾಣಿಕೆ ಮಾಡಿಕೊಳ್ಬೇಕು ಅಂತ ಯಾವ ಇತಿಹಾಸವೂ ಪಾಠ ಹೇಳಲಿಲ್ಲ. ಆದರೆ ಆ ಇತಿಹಾಸದ ಪಾಠವನ್ನು ನಾವು ಮಕ್ಕಳಿಗೆ ಕಲಿಸಲಿಲ್ಲ. ಅಂದರೆ ಆ ರೀತಿ ಇತಿಹಾಸವನ್ನು ದಾಖಲೆ ಮಾಡುವಾಗ ಒಂದು ಸ್ಪಷ್ಟತೆ ಇದೆ ಅನ್ನೋದನ್ನು ರಾಮಾಯಣ ನಮಗೆ ಎಷ್ಟು ಚೆನ್ನಾಗಿ ತೋರಿಸುತ್ತೆ ಅಂದರೆ,